ಇಂದು ಲೋಕಸಭೆಯಲ್ಲಿ ಮಹತ್ವದ ಮಸೂದೆ ಮಂಡನೆಯಾಗಲಿದೆ ವೀಕ್ಷಕರೇ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪ್ರಕರಣಗಳ ತಡೆಗೆ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ. ಸೊ ಹೀಗಾಗಿ ಇವತ್ತು ಲೋಕಸಭೆಯಲ್ಲಿ ಮಹತ್ವದ 2 ಮಸೂದೆಗಳು ಮಂಡನೆಯಾಗಲಿಕ್ಕಿದೆ. ಅದರಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪ್ರಕರಣಗಳ ತಡೆಗೆ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ, ಸಾರ್ವಜನಿಕ ಪರೀಕ್ಷಾ ಸೋರಿಕೆ ಅಕ್ರಮಗಳ ತಡೆಗೆ ಸರ್ಕಾರ ಮುಂದಾಗಿದೆ. ಸಾರ್ವಜನಿಕ ಪರೀಕ್ಷೆಗಳು ತಿದ್ದುಪಡಿ ಮಸೂದೆ 2026 ಮಂಡನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಸಲುವಾಗಿಯೇ ಈ ಒಂದು ಮಸೂದೆಯನ್ನು ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ದೇಶದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣಾತಿ ಕಠಿಣ ಕಾನೂನು ಬೇಕಾಗಿದೆ. ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕಾಗುತ್ತೆ. ಮುಂದೆ ಯಾರೂ ಸಹ ಈ ರೀತಿಗೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಆಟ ಆಡಬಾರ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಈಗ ಹೊಸ ವಿಧೇಯಕದಲ್ಲಿ ಒಂದಷ್ಟು ಅಂಶಗಳನ್ನು ಸೇರಿಸಲಾಗಿದೆ ವೀಕ್ಷಕರೇ. ಶಿಕ್ಷೆಯ ಪ್ರಮಾಣ ಕನಿಷ್ಠ 5 ವರ್ಷದಿಂದ 10 ವರ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ದಂಡದ ಪ್ರಮಾಣವನ್ನು 10 ಲಕ್ಷದಿಂದ 50 ಲಕ್ಷಕ್ಕೆ, ಸಾಧ್ಯ ಆದರೆ 1 ಕೋಟಿಯವರೆಗೂ ಸಹ ಅದನ್ನು ಜಾಸ್ತಿ ಮಾಡಿದ್ದಾರೆ. ಸೇವಾ ಸಂಸ್ಥೆಗಳಿಗೆ ದಂಡ ಪರೀಕ್ಷೆ ನಡೆಸುವ ಏಜೆನ್ಸಿಗಳು ತನಿಖೆ ಮತ್ತು ಮತ್ತಷ್ಟು ವಿಚಾರಣೆಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾಲಮಿತಿಯನ್ನು ನಿಗದಿಗೊಳಿಸಲಾಗಿದೆ. ದಟ್ ಇಸ್ 90 ಡೇಸು. ಶಿಕ್ಷೆಯ ಪ್ರಮಾಣವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಾಗಿದೆ. ಅಂದರೆ ಭಯ ಪಡಬೇಕು ಇನ್ನು ಮುಂದೆ ಯಾರಾದರೂ ಕ್ವಶನ್ ಪೇಪರನ್ನು ಲೀಕ್ ಮಾಡಲಿಕ್ಕೆ ಅಂತ. ಆಮೇಲೆ ಇನ್ನು ಮುಂದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳೇ ಇದನ್ನು ನಿಭಾಯಿಸ್ತವೆ. ಇಷ್ಟು ದಿನಗಳ ಕಾಲ ಸಾಮಾನ್ಯ ನ್ಯಾಯಾಲಯದಲ್ಲಿ ಇತ್ತು, ಆದರೆ ಇನ್ನು ಮುಂದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ತ್ವರಿತವಾಗಿ ಬಹಳ ಬೇಗ ಪ್ರಕರಣ ಇತ್ಯರ್ಥಕ್ಕೆ ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ದೇಶದಲ್ಲಿ ಯಾವುದೇ ಪರೀಕ್ಷೆ ಆಗಿರಲಿ, ಬರೀ ನೀಟ್ ಅಂತಲ್ಲ, ಮಕ್ಕಳ ಭವಿಷ್ಯದಲ್ಲಿ, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡುವಂಥ ಎಂಥವರಿದ್ರೂ ಸಹ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ.